ವೀರಮಾತೆ ಅಹಲ್ಯಾಬಾಯಿರವರ 300ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಜೀವನ ಚರಿತ್ರೆಯ ಪರಿಚಯವನ್ನು ಪ್ರಚಾರಪಡಿಸುವುದಕ್ಕಾಗಿ ಜ್ಯೋತಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ರಥಯಾತ್ರೆಯು ಬೆಂಗಳೂರು ನಗರದ ಜಯನಗರದ ಗಣೇಶ ದೇವಸ್ಥಾನದ ಬಳಿ ಬಂದಿತ್ತು. ಈ ಸಂದರ್ಭದಲ್ಲಿ ಜಯನಗರದ ಎಲ್ಲ ಕುರುಬ ಸಮುದಾಯದ ಮುಖಂಡರುಗಳು ಜ್ಯೋತಿ ರಥಯಾತ್ರೆಯನ್ನು ಆದರದಿಂದ ಬರಮಾಡಿಕೊಂಡು ಸ್ವಾಗತ ಮಾಡಿದರು. ಜ್ಯೋತಿ ರಥಯಾತ್ರೆಯ ಸಾನ್ನಿಧ್ಯವನ್ನು ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಕಲಬುರ್ಗಿ ವಿಭಾಗದ ಸ್ವಾಮೀಜಿಗಳಾದಂಥ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳು ವಹಿಸಿದ್ದು, ಸ್ವಾಮೀಜಿಗಳು ಗಣೇಶ ದೇವಸ್ಥಾನದಲ್ಲಿ ದೇವರಿಗೆ ಆರತಿ ಬೆಳಗಿ ದೇವರ ದರ್ಶನವನ್ನು ಪಡೆದುಕೊಂಡು ನೆರೆದಿದ್ದಂತಹ ಎಲ್ಲ ಸಮುದಾಯದ ಜನಸ್ತೋಮವನ್ನು ಉದ್ದೇಶಿಸಿ ಅಹಲ್ಯಾಬಾಯಿರವರ ಜೀವನ ಚರಿತ್ರೆಯ ಪರಿಚಯವನ್ನು ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಶಾಸಕರಾದಂಥ ರಾಮಮೂರ್ತಿರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದ ಆಯೋಜನೆಯ ಎಲ್ಲ ನೇತೃತ್ವವನ್ನು ಮಾಜಿ BBMP ಸದಸ್ಯರಾದಂಥ B ಸೋಮಶೇಖರ್ ಅವರು, BJP ಮುಖಂಡರಾದಂಥ ಲಕ್ಷ್ಮೀಕಾಂತ್, ಕುರುಬರ ಸಂಘದ ನಿರ್ದೇಶಕರಾದಂಥ ಶೋಭಾ ರಾಜು, ಸಮುದಾಯದ ಮುಖಂಡರುಗಳಾದಂಥ ಶಾಲಿನಿ, ಉದ್ಯಮಿಗಳಾದಂಥ ಗುರು ಇವರುಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ರವಿ, ಅಹಲ್ಯಾಬಾಯಿ ಜ್ಯೋತಿಯಾತ್ರೆಯ ಉಸ್ತುವಾರಿಗಳಾದಂಥ ಸತ್ಯಪ್ಪ ಗುರಿಕಾರ್, ಸಂಚಾಲಕರು ಮತ್ತು ಅಖಿಲ ಭಾರತೀಯ ಪಶುಪಾಲನಾ ಕ್ಷತ್ರಿಯ ಟ್ರಸ್ಟ್ ಅಧ್ಯಕ್ಷರಾದಂಥ HT ಗಿರಿಧರ್, ಜ್ಯೋತಿಯಾತ್ರೆಯ ಮಾಧ್ಯಮ ಪ್ರಚಾರಕರಾದಂಥ M ಅಶ್ವಥ್ ಕುಮಾರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆಯ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಅಪ್ಪು ಮಂಜುನಾಥ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. बोलो भारत माता की ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ದೇಶದ ರಾಜ್ಯಮಾತೆ ಆದಂತಹ ಮುಂದಿನ ರಾಜ್ಯಮಾತೆ ಆದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಈ ಒಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ರಥಯಾತ್ರೆಯನ್ನು ನಮ್ಮೆಲ್ಲ ನೆಚ್ಚಿನ ಗುರುಗಳು ಸಂತಾನ ಮಠದ ಕಾಗಿನೆಲೆ ಗುರುಪೀಠದ ಸಿದ್ಧಾಮಠದ ಪರಮಪೂಜ್ಯ ಸಿದ್ದರಾನಂದ ಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಏನು ರಥಯಾತ್ರೆ ಇಡೀ ರಾಜ್ಯಾದ್ಯಂತ ನಡೆದಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜಯನಗರದಲ್ಲಿ ಈ ಒಂದು ರಥಯಾತ್ರೆ ಬಂದಿದೆ. ಆ ರಥಯಾತ್ರೆಯಲ್ಲಿ ತಾವೆಲ್ಲರೂ ಬಂದಿದೆ, ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ರಥಯಾತ್ರೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ CK ರಾಮಮೂರ್ತಿ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬ ರೀತಿಯಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಿದ್ದರಾಮನಗರದ ಮಂಡಲ ಅಧ್ಯಕ್ಷರಾದಂತಹ ನಮ್ಮ ಲಕ್ಷ್ಮೀಕಾಂತ್ ಅವರು, ನಮ್ಮ ಮುಖಂಡರು ರಾಜೀವ್ ಅವರು, ಹಾಗೆ ನಮ್ಮ ಮುಂದಿನ ಅಧ್ಯಕ್ಷರಾದಂಥ ರವಿ ಅವರು, ಸತ್ಯಪ್ಪ ಅವರು, ಹಾಗೆ ನಮ್ಮ ಸತ್ಯವತಿ ಅವರು, ರಮೇಶ್ ರಾಜರು BBMP ಸದಸ್ಯರು ರಮೇಶ್ ರಾಜ್ ಅವರು, ನಮ್ಮ ಮಾಜಿ BBMP ಸದಸ್ಯರು ಚಂದ್ರಪ್ಪ ಅವರು, ನಮ್ಮ ಚಂದ್ರ ಅವರು ಬಸವನಗುಡಿಯ ಮುಖಂಡರಾಗಿದ್ದಾರೆ ಚಂದ್ರ ಅವರು, ಹಾಗೆ ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಗಪ್ಪ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಹಾಗೆ ಬಂದಂತಹ ಎಲ್ಲರಿಗೂ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೆ ಜಯನಗರ ಕ್ಷೇತ್ರದ ಮುಖಂಡರು ಈ ಒಂದು ರಥಯಾತ್ರೆಗೆ ಎಲ್ಲರೂ ಬಂದಿದ್ದಾರೆ. ತಮ್ಮ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಆಲಮಠ ಸಂಸ್ಕೃತಿಯ ವೈಭವವನ್ನು ಪ್ರತಿ ವರ್ಷ ಸಂತೂರು ಮಠದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ಅನೇಕ ಸಾಮಾಜಿಕ ಕೆಲಸಗಳನ್ನು ಹಾಗೆ ಧಾರ್ಮಿಕ ಕೆಲಸಗಳನ್ನು ಇಡೀ ರಾಜ್ಯಾದ್ಯಂತ ಮಾಡಿಕೊಂಡು ನಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅವರು ನಮ್ಮೆಲ್ಲರನ್ನು ಮತ್ತು ರಥಯಾತ್ರೆ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಹಾಗೆ ಯುವಶಾಲೆ ಮಹೋತ್ಸವದ ಯುವಶಾಲೆ ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರಿ ಈಗ ಸ್ವಾಮೀಜಿಗಳು. ಇವತ್ತು ಇವೆಲ್ಲ ಜಯನಗರದ ಬಂಧುಗಳು ಅಹಲ್ಯಾಬಾಯಿ ಹೋಳ್ಕರ್ ಜ್ಯೋತಿಯನ್ನು ಸ್ವಾಗತ ಮಾಡೋದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದೇವರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀವಿ. ಬಂಧುಗಳೇ, ಯಾರು ಅಹಲ್ಯಾಬಾಯಿ ಹೋಳ್ಕರ್? ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಕರೆಸಿಕೊಳ್ಳುವಂತಹ 12 ಜ್ಯೋತಿರ್ಲಿಂಗ, ಅದಲ್ಲದೆ
ಬದ್ರಿನಾಥ್ನಿಂದ ಹಿಡಿದು ಎಲ್ಲಿ ತನಕ ತಮಿಳುನಾಡಿನ ರಾಮೇಶ್ವರದವರೆಗೆ ಈ ದೇಶದಲ್ಲಿ ಯಾವೆಲ್ಲ ಪುಣ್ಯಕ್ಷೇತ್ರಗಳನ್ನ ಕರಿತೀರಿ ಆ ಎಲ್ಲಾ ಪುಣ್ಯಕ್ಷೇತ್ರಗಳನ್ನ ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ಯಾವ ರಾಜ ಮಹಾರಾಜರಿಗೂ ಇಲ್ಲ, ಅದು ಅಹಿಲ್ಯಾಬಾಯಿ ಹೋಳ್ಕರ್ ಮಾತ್ರ. ನಿಮಗೆ ಗೊತ್ತಿರಲಿ, 8ನೇ ವರ್ಷಕ್ಕೆ ಆಕೆ ಲಗ್ನ ಆಗುತ್ತೆ. 29ನೇ ವರ್ಷಕ್ಕೆ ಗಂಡನನ್ನ ಕರೆತಂತಾಳೆ ಯುದ್ಧದಲ್ಲಿ. ಮಾಳ್ವ ಮರಾಠ ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂತಹ ಅಹಿಲ್ಯಾಬಾಯಿ ಹೋಳ್ಕರ್ ಗಂಡನನ್ನ ಮಗನನ್ನ ಜೊತೆಗೆ ಏನು ತನ್ನ ಮಾವನನ್ನ ಕಳ್ಕೊಂಡ ನಂತರ ಸುತ್ತ ಎಲ್ಲ ರಾಜರನ್ನು ಮಾಳ್ವ ದೇಶವನ್ನು ಆಕ್ರಮಣ ಮಾಡುವ ಸಂದರ್ಭದಲ್ಲಿ ಆಕೆ ದೇಶದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನ ಕಟ್ಟಿ ಸುತ್ತಿನ ರಾಜರನ್ನ ಹದ್ದುಬಸ್ತಿನಲ್ಲಿಡುವಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿ ಗಂಡ ಸತ್ರೆ ಮಗ ಸತ್ರೆ ಮೂಲೆ ಕುಂತು ಅಳುವಂತ ಹೆಣ್ಮಕ್ಳು ಈ ದೇಶದಲ್ಲಿ ಬಹಳ ಮಂದಿ. ನಿರಾಶರಾದಂತಹ ಇಡೀ ದೇಶದ ಹೆಣ್ಮಕ್ಳಿಗೆ ಸ್ಫೂರ್ತಿ ಯಾರು ಅಂತಂದ್ರೆ ಅಹಿಲ್ಯಾಬಾಯಿ ಹೋಳ್ಕರ್. ಆಕೆ ನಿರಾಶರಾಗಲಿಲ್ಲ. ಇಡೀ ದೇಶ, ನಿಮಗೆ ಗೊತ್ತಿರಲಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಆ ರಾಜ್ಯದಲ್ಲಿ ಅಷ್ಟೇ ಅಭಿವೃದ್ಧಿ ಮಾಡ್ತಾನೆ, ಒಬ್ಬ ರಾಜನಾದ್ರೆ ಆ ರಾಜ್ಯದಲ್ಲಿ ಅಷ್ಟೇ ಅಭಿವೃದ್ಧಿ ಮಾಡ್ತಾನೆ. ಅಹಿಲ್ಯಾಬಾಯಿ ಹೋಳ್ಕರ್ ಮಹತ್ವ ಏನು ಅಂತಂದ್ರೆ, ಹೋಳ್ಕರ್ ಸಾಮ್ರಾಜ್ಯ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಒಳಗೊಂಡಂತಹ ಅಹಿಲ್ಯ ಏನು ಮಾಡುವ ಸಾಮ್ರಾಜ್ಯವನ್ನ ಮೀರಿ ಈ ದೇಶದಲ್ಲಿ ಎಲ್ಲಾ ಕಡೆಗೂ ದೇವಸ್ಥಾನಗಳನ್ನ ಯಾರೆಲ್ಲ ಅನ್ಯರ ದಾಳಿಗೆ ಒಳಗಾಗಿದ್ವಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಯಾರೆಲ್ಲ ದಾಳಿ ಮಾಡಿದ್ರಲ್ಲ, ಅವರಿಗೆಲ್ಲ ಎದುರೇಟ್ ಹಾಕೋ ರೀತಿಯಲ್ಲಿ ದೇವಸ್ಥಾನಗಳನ್ನ ಅವರ ಪರ್ಮಿಷನ್ ತಗೊಂಡೇ ಅಭಿವೃದ್ಧಿಯನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಇವತ್ತಿನ ರಾಮ ಮಂದಿರ ಐತೆ. ಆ ರಾಮ ಮಂದಿರದ ಜೊತೆಗೆ ಪ್ರಪ್ರಥಮವಾಗಿ ಅಲ್ಲಿ ಸಣ್ಣ ರಾಮ ಮಂದಿರವನ್ನ 17ನೇ ಶತಮಾನದಲ್ಲೇ ಕಟ್ಟಿದಂತ ಕೀರ್ತಿ ಅಹಿಲ್ಯಾಬಾಯಿ ಹೋಳ್ಕರ್ ಯಾರು ಬರೀಬಾರದು. ರಾಮ ಮಂದಿರವನ್ನ ಅಯೋಧ್ಯೆಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದ್ದು ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಹಲವಾರು ಭಾರತೀಯ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಒಬ್ಬ ಹೆಣ್ಣುಮಗಳು ಧೈರ್ಯ ಮಾಡಿ ಇಡೀ ದೇಶದ ತುಂಬನ ಆಕೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದನ್ನ ಸ್ಮರಣೆ ಮಾಡೋದಕ್ಕೋಸ್ಕರನ RSS ನ ಭಾಗವತ್ ಅವರು ಹೋದಂತ ಹೇಳಿದ್ರು, ಇಡೀ ದೇಶ ತುಂಬಾ ಅಹಿಲ್ಯ ಮಾತೆಯನ್ನ ಸ್ಮರಣೆ ಮಾಡಬೇಕು ಅಂತ. ಆದ್ರೆ ಬಹಳ ಕಡೆಗೆ ಇನ್ನೂ ಜಾತೀಯತೆ ಇನ್ನೂ ಬಹಳ ಕಡೆ ಐತಿ. ಯಾಕೆ ಹೆಣ್ಮಕ್ಳನ್ನ ಯಾಕೆ ಸ್ಮರಣೆ ಮಾಡಬೇಕು? ಅದರಲ್ಲೂ ವಿದ್ಯೆಯನ್ನು ಯಾಕೆ ಸ್ಮರಣೆ ಮಾಡಬೇಕು? ಅದರಲ್ಲೂ ಹಿಂದುಳಿದ ವರ್ಗದ ಹೆಣ್ಮಕ್ಳನ್ನ ಯಾಕೆ ಸ್ಮರಣೆ ಮಾಡಬೇಕು ಇನ್ನುವಂತ ಒಬ್ಬ ಸಾಧಕಿ ಆದ್ರೂ ಸಹಿತ ಈ ಕಾರಣಕ್ಕೋಸ್ಕರ ಅಹಿಲ್ಯಾಬಾಯಿ ಹೋಳ್ಕರ್ ಇನ್ನು ಕತ್ತಲೆ ಕೋಣೆಯಲ್ಲೇ ಇದ್ದಾಳೆ. ಈ ಕತ್ತಲೆ ಕೋಣೆಯಿಂದ ಹೊರತರುವಂತಹ ಪ್ರತಿಯೊಬ್ಬ ಭಾರತೀಯ ಧಾರ್ಮಿಕ ವ್ಯಕ್ತಿಗೆ ಸ್ಫೂರ್ತಿ ನೀಡುವಂತಹ ಅಹಿಲ್ಯಾಬಾಯಿ ಇತಿಹಾಸವನ್ನ ರಾಜ್ಯ ಸರ್ಕಾರಗಳು ಪಠ್ಯಪುಸ್ತಕಗಳನ್ನು ತರಬೇಕು, ಯೂನಿವರ್ಸಿಟಿಗಳಿಗೆ ಹೆಸರಿಡಬೇಕು, ಇನ್ನಿತರ ಸರ್ಕಲ್ಗಳನ್ನ ಮತ್ತೆ ಸ್ಟ್ಯಾಚ್ಯೂಗಳನ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇಂದಿನ ಸರ್ಕಾರ ಸುಮಾರು 2 ವರ್ಷದ ಹಿಂದೆ ಮೋದಿ ಅವರು ಇಲ್ಲಿ ಕಾಶಿಯಲ್ಲಿ ಅಹಿಲ್ಯಾಬಾಯಿಯ ಮೂರ್ತಿಯನ್ನ ದರ್ಶನ ಮಾಡದೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಹಿಲ್ಯಾಬಾಯಿ ಮೂರ್ತಿಯನ್ನ ಮತ್ತೆ ಪುನಃಸ್ಥಾಪನೆ ಮಾಡಿರೋದು ನಮಗೆಲ್ಲ ಗೊತ್ತಾಯ್ತು. ಈ ಸಂಸತ್ ಭವನದಲ್ಲಿ ಮೂರ್ತಿ, ಅಲ್ಲಿ ಗ್ರಂಥಾಲಯಕ್ಕೆ ಅಹಿಲ್ಯಾಬಾಯಿ ಹೆಸರು, ಮಹಾರಾಷ್ಟ್ರದಲ್ಲೆಲ್ಲ ವಿಮಾನ ನಿಲ್ದಾಣಕ್ಕೆ ಅಹಿಲ್ಯಾಬಾಯಿ ಹೆಸರು. ಈ ದೇಶದಲ್ಲಿ ವ್ಯಾಪಾರ ಉಜ್ವಲ ಆಗ್ಬೇಕಂದ್ರೆ ಗುಜರಾತ್ ವ್ಯಾಪಾರ ಸ್ಥಳ, ಮಹಾರಾಷ್ಟ್ರ ವ್ಯಾಪಾರ ಸ್ಥಳ. ಅದಕ್ಕೆ ಕಾರಣ ಒಬ್ಬ ಹೆಣ್ಣುಮಗಳು ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಧಾರ್ಮಿಕ ಸಾಮಾಜಿಕ ಎಂತ ಸರಳ ಜೀವ ಗೊತ್ತಾ? ನೀವೆಲ್ಲ ಹೆಣ್ಮಕ್ಳು ವರ್ಷಕ್ಕೆ 4-5 ಸೀರೆ ಹಲವಾರು ಆಭರಣಗಳಿಗೆ ಆಸೆ ಪಡ್ತೀರಿ. ಆಕೆ ಸ್ವಂತ ನೇಯ್ದಂತಹ ಖಾದಿ ಸೀರೆಯನ್ನ 2 ವರ್ಷಕ್ಕೆ 2 ಸೀರೆಯನ್ನು ಇಟ್ಕೊಂಡು ಇಡೀ ದೇಶವನ್ನು ಸುತ್ತಿದಂತ ತ್ಯಾಗಿ ಸನ್ಯಾಸಿಯನ್ನು ಮಾಡಿದಂತ ಅಂತ ತಾಯಿಯ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಸುತ್ತ ಜ್ಯೋತಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಂತ ಜ್ಯೋತಿ ಯಾತ್ರೆಯನ್ನ ಶಾಸಕರಾದಿಯಾಗಿ ಇಲ್ಲಿ ಎಲ್ಲ ಜನತೆ ಸ್ವಾಗತ ಮಾಡ್ಕೊಂಡಿದ್ದೀರಿ. ನೀವೆಲ್ಲರಿಗೆ ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡ್ತೀನಿ. ಈ ಜ್ಯೋತಿ ಯಾತ್ರೆಗೆ ನಿರಂತರವಾಗಿರುವಂತಹ ಸತ್ಯಪ್ಪ ಗುರಿಕಾರ ಅವರು ಮತ್ತೆ ಯಾರು ಇನ್ನೊಂದಿಬ್ರು 3 ಇದ್ದಾರೆ, ಅವ್ರ ಹೆಸರೆಲ್ಲ, ಅವರಿಗೂ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸ್ರಿ. ಇಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೆ ಶುಭವನ್ನ ಕೋರಿ ನನ್ನ ಮಾತುಗಳನ್ನು ಶುಭ